BDS ಇಂದ ಹಾಸ್ಪಿಟ್ಲಲ್ಲಿದ್ದೆ 3-4 ದಿವಸ ಅಮ್ಮನ ಅಡ್ಮಿಟ್ ಮಾಡಿದ್ದೆ. ಹಂಗಾಗಿ ನಾನು ಇವತ್ತು ಕರ್ಕೊಬಂದಿದ್ದೀನಿ ಅವ್ರನ್ನ. ಸ್ನಾನ ಮಾಡಿಸ್ದೆ ಇವಾಗ. ನೋಡಿ ಇಲ್ಲಿ ಭುಜದಲ್ಲಿ ಒಂದು ಸ್ವಲ್ಪ ಕ್ರ್ಯಾಕ್ ಬಂದಿದೆ ಮೂಳೆ, ಮತ್ತೆ ಬೆನ್ನಲ್ಲಿ ಒಂಚೂರು ಒತ್ಕೊಂಡಂಗೆ ಆಗಿದೆ. ನಾನು ಈ ವಿಡಿಯೋನ ಮಾಡ್ತಾ ಇಲ್ಲ ಸ್ನೇಹಿತರೆ, ಮಾಡ್ತೀನಿ. ಕೆಲವರು ನಮ್ಮಮ್ಮ ಸುಳ್ಳು ಹೇಳ್ತಾರೆ, ಅಡ್ಮಿಟ್ ಮಾಡಲಿಲ್ಲ, ಅವ್ರಿಗೇನು ಸಮಸ್ಯೆ ಇಲ್ಲ, ಸುಮ್ಮನೆ ನಾಟಕ ಆಡ್ತಾರೆ ಅಂತ ಹೇಳ್ತಾರೆ. ನಾನು ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದು 15 ದಿವಸ ಅಡ್ಮಿಟ್ ಮಾಡಕ್ಕೆ ಹೇಳಿದ್ರು ಅವರು. ನಾನೇ 4-5 ದಿನ ಇರೋಷ್ಟರಲ್ಲಿ ನನಗೆ ಸಾಕಾಯಿತು. ಮನೆ ಮಕ್ಕಳು ಎಲ್ಲ ಬಿಟ್ಟು ಮತ್ತೆ ನಮ್ಮನೆಯಲ್ಲೂ ಕೆಲ್ಸಕ್ಕೆ ಹೋಗೋರ್ಗೆ ಅಡುಗೆ ಎಲ್ಲ ಮಾಡಬೇಕು. ಹಾಗಾಗಿ ನಾನು ಒಂದು 5 ದಿವಸ ಇದ್ಬಿಟ್ಟು ನಾನು ಕರ್ಕೊಂಡ್ಬಂದಿದ್ದೀನಿ. ಮನೆಯಲ್ಲಿ ಸೇಮ್ ಅದೇ ಥರ ಬೆಳಗ್ಗೆ ಸಂಜೆ ಇಂಜೆಕ್ಷನ್ನು ಮತ್ತೆ ಕುತ್ಕೊಳ್ತಾರಲ್ಲ ಹಾಗೆ ಈ ಥರ ಭುಜ ಎಲ್ಲ ಹಾಡ್ಸಂಗಿಲ್ಲ. ಇದು ಕವರ್ ಆಗಿದೆ. ಹೊಟ್ಟೆ ಮತ್ತು ಎದೆ ಮೇಲೆ ಬೆಲ್ಟ್ ಹಾಕಬೇಕು. ಬೆಳಿಗ್ಗೆ ಸಂಜೆ ಇಂಜೆಕ್ಷನ್ನು, ಮಧ್ಯದಲ್ಲಿ ಮೆಡಿಸಿನ್ ಕೊಡಬೇಕು. ನಾನು ಹಾಸ್ಪಿಟ್ಲಲ್ಲಿ ಮನೆಯಲ್ಲೇ ಹಾಸ್ಪಿಟ್ಲ್ ಥರ ನೋಡ್ಕೋತೀನಿ ಅಂತ ಕರ್ಕೊಬಂದಿದ್ದೀನಿ. ಆಮೇಲೆ ನಮ್ಮ ಜನಗಳೇ ಅಷ್ಟು ಮಾಡೋಕ್ಕೂ ಅವ್ರಿಗೆ ಆಗೋದಿಲ್ಲ. ಮಾಡೋರನ್ನ ಕಂಡ್ರೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕೂ ಆಗೋದಿಲ್ಲ. ಅವ್ರ ಬಾಯಿ ಬಂದಂಗೆ ಮಾತಾಡ್ತಾರೆ, ಏನೋ ತಗೋಬಿಟ್ಟಿದ್ದಾರೆ, ಏನೋ ಈಸ್ಕೊಬಿಟ್ಟಿದ್ದಾರೆ ಅಂತ. ದೇವ್ರು ನೋಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನೇ ಯಾರಿಗೆ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ನಾನು ಮಾಡೋದಿಲ್ಲ. ನನ್ನ ಆತ್ಮಸಾಕ್ಷಿಗೆ ಏನು ಅನಿಸುತ್ತೆ ನಾನು ಅಷ್ಟೇ ಮಾಡ್ತೀನಿ. ನಾನು ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದು ನನಗೆ ಬೇಕಾಗಿಲ್ಲ. ಎಲ್ಲರಿಗೂ ನಾನು ಕೆಟ್ಟವಳಾಗೆ ಇರ್ತೀನಿ, ನನಗೆ ಅದೇ ಇಷ್ಟ. ಮತ್ತೆ ಅಲ್ಲಿ ಒಂದು 3-4 ಜನ ಹೆಣ್ಮಕ್ಳು ನಂತರನೇ ಕರ್ಕೊಬಂದಿದ್ರು. ಎಲ್ಲರೂ ಹೆಣ್ಮಕ್ಳು ಮಾತ್ರ ಕರ್ಕೊಬಂದಿದ್ದಾರೆ. 3 ಜನ ಇದ್ದೀವಿ ನಾವು, 4 ಜನ ಇದ್ದೀವಿ, 2 ಇದ್ದೀವಿ, ಬರೀ ಹೆಣ್ಮಕ್ಳು ಇದ್ದೀವಿ. ಮತ್ತೆ ನಾವು ಒಬ್ಬ ಅಣ್ಣ ಇದ್ದಾನೆ, ಒಬ್ಬ ತಮ್ಮ ಇದ್ದಾನೆ ಅಂತ ಹೇಳ್ತಾರೆ. ಆದರೆ ಹೆಣ್ಮಕ್ಳು ಮಾತ್ರ ಕರ್ಕೊಬಂದಿದ್ದಾರೆ. ಆದಷ್ಟು ದಯವಿಟ್ಟು ಹೆಣ್ಮಕ್ಳಾಗಲಿ ಗಂಡು ಮಕ್ಳಾಗಲಿ ಎಲ್ಲರೂ ಏನಿರ್ತೀರ ಎಲ್ಲರೂ ತಾಯಿ ಬಗ್ಗೆ ಆಗಲಿ ತಂದೆ ಬಗ್ಗೆ ಆಗಲಿ ಕಾಳಜಿ ವಹಿಸಿ ಎಲ್ಲರೂ ಸಮವಾಗಿ ಇದು ಮಾಡ್ರಿ. ಒಂದು ಅವ್ರನ್ನ ನೋಡ್ಕೊಳ್ಳೋದ್ರ ಬಗ್ಗೆ, ದುಡ್ಡು ಕಾಸಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನೋಡ್ಕೊಳ್ಳೋದ್ರ ಬಗ್ಗೆ ಎಲ್ಲರೂ ಅನ್ವಯ ಆಗುತ್ತೆ. ಇದು ನನಗೂ ಜನ್ಮ ಕೊಟ್ಟಿದ್ದಾಳೆ, ಅವ್ರಿಗೂ ಜನ್ಮ ಕೊಟ್ಟಿದ್ದಾಳೆ ಅನ್ನೋ ಭಾವನೆಯಿಂದ ಇರುವಾಗ ಯಾವತ್ತೂ ಮನುಷ್ಯ ಹೋಗುವಾಗ ಸಂತೋಷವಾಗಿ ಕಳಿಸ್ಬೇಕು. ಬರುವಾಗ ಮಾತ್ರ ಗಂಡು ಮಗು ಹುಟ್ಬಿಡ್ತಾ ಹೆಣ್ಮಗು ಹುಟ್ಬಿಡ್ತಾ ಅಂತ ಸ್ವಾಗತ ಮಾಡ್ಕೊಳ್ತೀವಿ. ಅದೇ ಥರ ಹೋಗುವಾಗ ಅಷ್ಟೇ ಅವ್ರನ್ನ ಸಂತೋಷದಿಂದ ಕಳಿಸ್ಕೊಡ್ಬೇಕು. ಉಪ್ಪಿನ ಪರಿಸ್ಥಿತಿನಲ್ಲಿ ಬಿತ್ಕೊಳ್ಳೋದೇ ಮೇನು. ಬಿತ್ಕೊಳ್ದಿರ ಯಾರು ಹೋಗಲ್ಲ, ಅದು ತುಂಬ ಕಡಿಮೆ. ಮಲಗ್ದಿರ ಹೋಗೋರು. ಆದರೆ ನೋವನ್ನ ಕೊಡಬಾರ್ದು ಯಾರಿಗೂ. ಪಾಪ ಅಲ್ಲಿದ್ದವರು ಹೆಣ್ಮಕ್ಳು ಕರ್ಕೊಬಂದಿದ್ದವರು ಅಷ್ಟೇ, ನಮ್ಮ ಮನೆಯಲ್ಲಿ ಗಂಡ ಮಕ್ಕಳನ್ನ ನೋಡೋರಿಲ್ಲ, ಏನಿಲ್ಲ, ನಾನು ಇಲ್ಲಿ ಬಂದಿದ್ದೀನಿ, ಅವ್ರು ಯಾರೂ ಬರಲ್ಲ ಅಂತ ಇದ್ರು. ಹಂಗಾಗಿ ತುಂಬ ಬೇಜಾರಾಯಿತು. ಅವ್ರ ಅಮ್ಮಂದಿರನ್ನೇ ಕರ್ಕೊಬಂದಿದ್ರು. ನಮಗೆ ಇವರು ಸ್ವಲ್ಪ ಮೂಳೆ ಪ್ರಾಬ್ಲಮ್ಮು, ನರ್ವಸ್ ಪ್ರಾಬ್ಲಮ್ ಅಲ್ವಾ, ಹಂಗಾಗಿ ಅಲ್ಲಿದ್ದವರು ಒಂದು 4-5 ಪೇಷೆಂಟು ಅದೇ ಥರದವರು. ಹಂಗಾಗಿ ನಾವು ಕೂತ್ಕೊಂಡು ಮಾತಾಡುವಾಗ ಮತ್ತೆ ಎಕ್ಸ್ರೇ ತೆಗ್ಸೋವಾಗ ಅದೆಲ್ಲ ನಾನು 3-4 ಎಕ್ಸ್ರೇನು ತೆಗ್ಸಿದ್ದೀನಿ. ಅದನ್ನೆಲ್ಲ ನಾನು ತೋರಿಸೋದು ಬೇಕಾಗಿಲ್ಲ. ಇದ್ರ ಮೇಲೂ ಅವರು ತೋರಿಸ್ಲಿಲ್ಲ, ಇವಳು ನಾಟಕ ಮಾಡ್ತಾಳೆ ಅಂತಂದರೆ ದೇವರನ್ನು ನೋಡ್ಕೊಳ್ಳಿ. ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಪಾಪ ಹಂಗಂತ ಅನ್ನೋರು, ನಾವೇ ನೋಡಬೇಕು ಮಾಡಬೇಕು. ಅವಾಗ ಬೇಜಾರಾಯಿತು. ನಾನು ಇದು ಒಂದೇ ಸತಿ ಎಲ್ಲ ನಮ್ಮ ಅಮ್ಮನ ಅಡ್ಮಿಟ್ ಮಾಡಿರೋದು. ಸುಮಾರು ಸತಿ ಇವರು ಗರ್ಭಕೋಶ ಆಪರೇಷನ್ ಮಾಡಿದಾಗಿಂದನೂ ಸುಮಾರು ಸತಿ ನಾನೇ ಹಾಸ್ಪಿಟ್ಲಲ್ಲಿ ಇರೋದು. ಹಂಗಾಗಿ ನನಗೂ ಆ ಫೀಲಿನ ಅರ್ಥ ಆಯ್ತು. ನನ್ನ ಫಸ್ಟ್ ಒಂದ್ಸತಿ ಹಿಂಗೆ ಆಗಿತ್ತು. ನಾನು ಚಿಕ್ಕ ಮಗನ ಮದುವೆ ಆಗಿ ಒಂದು 4-5 ತಿಂಗಳಾಗಿತ್ತು. ಆ ಟೈಮಲ್ಲಿ ಇವ್ರೇನೇ ಹೆಚ್ಚು ಕಡಿಮೆ ಆದರೆ ಜನ ಆಡ್ಕೊತಾರೆ ಅಂದ್ಬಿಟ್ಟು ತುಂಬ ಸೀರಿಯಸ್ ಉಳ್ಕೊಳ್ಳೋದೇ ಇಲ್ಲ ಅನ್ಕೊಂಡಿದ್ದೆ. BDS ಅಲ್ಲೇ ಅಡ್ಮಿಟ್ ಮಾಡಿ ICUನಲ್ಲಿ 4-5 ದಿನ ಇದ್ರು. ಹಾಸ್ಪಿಟ್ಲಲ್ಲಿ ಒಂದು 15 ದಿವಸ ಇದ್ರು. ಗುಣ ಆಯಿತು. ಅದಕ್ಕೆ ಮತ್ತೆ ಈಗ ಅಲ್ಲಿಗೆ ಸೇರಿಸ್ದೆ. ಆವಾಗಿಂದನೂ ಅಷ್ಟೇ, ನಾನು ಮಾಡ್ತೀನಿ. ನಮ್ಮವರು ನೀನು ಮಾಡ್ತೀನಿ ಅಂತೀಯ ಅಂತಾರೆ. ನಾನು ಮಾಡ್ತೀನಿ. ನನಗೆ ಅವ್ರ ಕೋಪ ಬಂದಾಗ ನಾನು ಮಾತಾಡ್ತೀನಿ. ಹಂಗಾಗಿ ಇದನ್ನ ಪರವಾಗಿಲ್ಲ. ಆದಷ್ಟು ಜನಗಳು ಏನಂದರೆ, ಒಬ್ಬೊಂದು ತಾಯಿಗೆ 4-5 ಜನ ಮಕ್ಕಳು ಇದ್ದಾಗ ಎಲ್ಲರೂ ಕೈ ಜೋಡಿಸ್ರಿ. ಒಬ್ಬರಿಗೆ ಈಗಿನ ಸಿಚುವೇಶನಲ್ಲಿ ಕಷ್ಟ ಆಗುತ್ತೆ. ದುಡ್ಡು ಕಾಸಲ್ಲ, ಒಂದು ಹಾಸ್ಪಿಟ್ಲಲ್ಲಿ ಇರೋದಾಗಿರ್ಬೋದು, ನೋಡ್ಕೊಳ್ಳೋದಾಗ್ಬೋದು, ಎಲ್ಲರೂ ಕೈ ಹಾಕಿದ್ರೇ ಒಳ್ಳೇದು. ಒಬ್ಬರ ಮೇಲೆ ಯಾವತ್ತೂ ಬಿಡಬೇಡ್ರಿ. ಅದು ಯಾಕೆ ತಾಯಿ ಅಂದರೆ ಪ್ರೀತಿ ಇರುತ್ತೆ, ಅತ್ತೆ ಅಂದರೆ ಪ್ರೀತಿ ಇರೋದಿಲ್ಲ. ಹೆಣ್ಮಕ್ಳಿಗೆ ಗೊತ್ತಿಲ್ಲ ನನಗೆ. ಅವ್ರು ಹೇಳ್ತಾ ಇದ್ದೀನಿ ನೋಡಿ, ನಮ್ಮ ಅತ್ತಿಗೆದಿರು ನೋಡಲ್ಲ, ನಮ್ಮ ತಮ್ಮನ ಹೆಂಡತಿ ನೋಡಲ್ಲ ಅನ್ನೋದು ನನಗೆ ಭಾಳ ಬೇಜಾರಾಯಿತು ಸ್ನೇಹಿತರೆ. ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ನೋಡಿದ್ದೀನಿ. ಮತ್ತು ವಯಸ್ಸಾದವ್ರನ್ನ ಇವ್ರೇನು ಇಲ್ಲ, ಮೂಳೆ ತುಂಬ ಇದಾಗಿದೆ, ಶಕ್ತಿ ಇರೋದಿಲ್ಲ. ನಮ್ಮ ಅಮ್ಮನ ಅಷ್ಟೇ ದಿವನ ಕುತ್ಕೊಳ್ಳೋಕೆ ಹೋಗಿ ಕೆಳಗಡೆ ಕುತ್ಕೊಬಿಟ್ಟಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ದಿವನ ಇಷ್ಟಿದೆ. ನಾನು ಮಾಡಿ ಮೇಲೆ ಹಾಕಿದ್ದೀನಿ. ಅದರಲ್ಲಿ ಮತ್ತೆ ವಯಸ್ಸಾದವ್ರಿಗೆ ಸ್ನಾನ ಮಾಡುವಾಗ ಬೋಲ್ಟ್ ಹಾಕೊಳ್ಳೋಕೆ ಬಿಡಬೇಡಿ. ಆಮೇಲೆ ಒಬ್ಬರೇ ಮಲಗಿರುವಾಗ ಬೋಲ್ಟ್ ಹಾಕೊಳ್ಳೋಕೆ ಬಿಡಬೇಡ್ರಿ. ಬಾಗಿಲು ತೆಗ್ದಿರಿ. ಅವ್ರಿಗೆ ಕಾಲೇಜ್ ಹೋಗಿ ಹಿಡಿತು, ಕೈ ಆಡ್ಸೋಕ್ಕಾಗದೆ ಹೋಯ್ತು.
ನಾವು ತಕ್ಷಣಕ್ಕೆ ನೋಡೋಕ್ಕಾಗೋದಿಲ್ಲ. ವಯಸ್ಸಾದವ್ರಿಗೆ ಅವ್ರಿಗೆ ಅದೇನೋ ಒಂದು ಅರಳು ಮರಳು ಅಂತ ಬುದ್ಧಿ ಭ್ರಮಣೆ ಆಗಿರುತ್ತೆ, ಏನೋ ಗೊತ್ತಿಲ್ಲ. ಅವ್ರು ಅಂದರೆ ಏನನ್ನ ತಲೆಗೆ ಹಾಕೋಬೇಡ್ರಿ. ಏನನ್ನ ಕೋಪ ಬಂದಾಗ ಮತ್ತೆ ಮಾತಾಡ್ಬಿಟ್ಟು ಮತ್ತೆ ಅವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗಿದ್ವಿ. ವಯಸ್ಸಾಗಿ ಒಂದು 4 ದಿವಸ ಹಂಗಿರ್ತಾರೆ, ನಮಗೂ ಅದೇ ವಯಸ್ಸು ಬರುತ್ತೆ. ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡೋ ಉದ್ದೇಶನೇ ಅಷ್ಟು. ವಯಸ್ಸಾದವ್ರನ್ನ ಜಾಸ್ತಿ ನೋಯಿಸ್ಬೇಡ್ರಿ, ಹೋಗುವಾಗ ಅವ್ರನ್ನ ಒಳ್ಳೆ ಸ್ಥಿತಿನಲ್ಲೇ ಕಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಇರೋಷ್ಟು ಅಷ್ಟೇ ಸ್ನೇಹಿತರೆ. ಈಗ ನಾನು ಹಾಸ್ಪಿಟ್ಲಿಂದ ಬಂದೇ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಬೇಜಾರಲ್ಲಿದ್ದೆ ನಾನು, ಹಂಗಾಗಿ ಈ ವಿಡಿಯೋ ಮಾಡಿಬಿಟ್ಟೆ ನಾನು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹಾಸ್ಪಿಟ್ಲಿಂದ ಬಂದು ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ದುಡ್ಡು ಕಾಸಾಗಿರ್ಬೋದು ಅವ್ರ ಹತ್ರ. ಕೆಲವರು ಮಕ್ಕಳಿಗೆ ಆಸ್ತಿನ ಬರೆದು ಬಿಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಅವರು ಬರೆಯೋವಾಗ ಒಂದು ಇದನ್ನ ಏನು ಅವ್ರ ಮನಸ್ಸಿನ ಭಾವನೆಯ ಮಾತುಗಳನ್ನ, ನೋಡಪ್ಪ ಅಥವಾ ನೋಡಮ್ಮ, ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು, ನನ್ನ ಹತ್ರ ಇಷ್ಟಿದೆ, ನನ್ಗೇನು ಬೇಕಾಗಿದೆ, ನಾವಂತೂ ಊಟ ಒಂದು ಬಟ್ಟೆ ಬೇಕು, ನನ್ನನ್ನು ಎಲ್ಲೂ ತೇಳ್ಬೇಡ್ರಿ ಅನ್ನೋದು ಮನಸ್ಸಿಂದ ಹೇಳಿ ಅಮ್ಮ ಅಪ್ಪನೂ ಅಷ್ಟೇ ಬರೆದ್ಬಿಡ್ಬೇಕು ಮಕ್ಕಳಿಗೆ. ಇಲ್ಲ ಕೈಯಲ್ಲಿ 6 ಕಾಸು 3 ಕಾಸು ಇರೋದನ್ನ ಅವ್ರು ಇರುವವರೆಗೂ ಇಟ್ಕೊಂಡ್ರೆ ನೆಕ್ಸ್ಟ್ ಲಾಸ್ಟ್ಗೆ ಆವತ್ತಿನ ಪರಿಸ್ಥಿತಿ ಹೇಗಿರುತ್ತೋ ಏನೋ, ಅವತ್ತು ಅವರು ಕಾಲಹರಣ ಆದಂಥ ಕಾಲದಲ್ಲಿ ಅವ್ರ ಖರ್ಚಿಗಾಗಿ ಉಳಿಬೋದು. ಬ್ಯಾಂಕಲ್ಲಿರೋ ಹಣ ಆಗಿರ್ಬೋದು ಅಥವಾ ಅವ್ರ ಆಸ್ತಿ ಆಗಿರ್ಬೋದು, ಎಲ್ಲನೂ ತಗೊಂಡು ಬರಿಗೈ ಮಾಡಬೇಡ್ರಿ. ಅವ್ರ ಹತ್ರ ಇದೆ ಅನ್ನೋ ಒಂದು ಇದರಿಂದನೇ ನಿಮ್ಮ ಒಂದು ಮನಸ್ಸಲ್ಲಿ ಅವ್ರ ಹತ್ರ ಇದೆ ಅನ್ನೋ ಮನಸ್ಥಿತಿಯಿಂದನೇ ಇದ್ರೆ ನಿಮ್ಗೂ ಒಂದು ಹಾಸ್ಪಿಟಲ್ ಸೇರ್ಸೋಕ್ಕಾಗಿರ್ಬೋದು. ನಾಳೆ ದಿವಸ ಒಂದು ಖರ್ಚು ಕಂದಚಾರ ಬಂದಾಗ ನಿಮಗೆ ಧೈರ್ಯ ಇರುತ್ತೆ. ಇವಾಗ ಆಲ್ರೆಡಿ ನಮಗೆ ರಿಲೇಷನ್ ಆಗ್ಬೇಕು ಅವರು. ಒಂದು 2-3 ಜನ ನಾನು ನೋಡ್ತಾ ಇದ್ದೀನಿ. ಹೆಣ್ಮಕ್ಳು ಅವರಿಂದ ತಗೋಬಿಟ್ಟು ಮತ್ತೆ ಅವ್ರನ್ನ ಇವಾಗ ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ಒಂದು ಮೆಡಿಷನ್ ಆಗಿರ್ಬೋದು, ನಾನು ಎಷ್ಟೋ ಸರಿ ನಾನು ತಂದು ಕೊಡ್ತೀನಿ. ಅದನ್ನೆಲ್ಲ ನಾನು ಇದು ಮಾಡ್ಕೊಳಕ್ಕಾಗೋದಿಲ್ಲ, ಹೋಗೋದಿಲ್ಲ. ಹಾಗಾಗಿ ಪಾಪ ಅವ್ರು ಎಷ್ಟು ಇದು ಮಾಡ್ತಿದ್ದಾರೆ, ಬಾಯ್ ಬಿಡ್ತಾ ಇದ್ದಾರೆ. ಇವಾಗ ಒಂದು ಒಡವೆ ಆಗಿರ್ಬೋದು, ₹1 ದುಡ್ಡು ಆಗಿರ್ಬೋದು, ಅವ್ರು ಚೆನ್ನಾಗಿದ್ದವರು ಅಂಥವ್ರನ್ನ ತಗೊಂಡು ಬರಿಗೈ ಮಾಡಿದ್ದಾರೆ. ಮತ್ತು ನಾನು ಆಶ್ರಮಕ್ಕೆ ಹೋಗ್ತೀನಿ. ನಮ್ಮ ಏರಿಯಾದಲ್ಲಿ ಒಂದು ಆಶ್ರಮ ಇದೆ. ನನ್ನ ಮಕ್ಕಳು ಅಷ್ಟೇನೆ. ಏನಾದರೂ ನಾವು ಒಂದು ಬರ್ತಡೇ ಗಿರ್ತಡೇ ನಾವು ಆಚರಿಸ್ಕೊಂಡು ನಾವು ಗ್ರ್ಯಾಂಡಾಗಿ ನಾವು ಮಾಡೋಕೆ ಹೋಗಲ್ಲ, ಗೀಕು ಕಟ್ ಮಾಡ್ಸೋಕೆ ಹೋಗಲ್ಲ. ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಅಲ್ಲೆಲ್ಲ ರುಬ್ಬ್ರೆ ಇರೋದು. ಯಾವುದನ್ನ ಹಬ್ಬದ ಮುಂದೆ ಹೋದರೆ ಇಂಥದಕ್ಕೆ ಇದು ಬೇಕು ಅಂತ ಹೇಳ್ತಾರೆ, ಅದನ್ನು ತಕ್ಕೊಟ್ಬಿಡ್ಬೋದು. ಒಂದು ಸಕ್ಕರೆ ಹಾಕಿರ್ಬೋದು, ರವೆ, ಈ ಥರದವು ಹೇಳ್ತಾರೆ. ಮತ್ತು ಅಕ್ಕಿನೋ ಏನೋ ಅವ್ರು ಏನು ಖರ್ಚು ಮಾಡಬೇಕು ಬರ್ತಡೆಗೆ ಅನ್ಕೊಂಡಿರ್ತಾರೆ, ಅದನ್ನೇ ನಾವು ಆಶ್ರಮಕ್ಕೆ ನಮ್ಮ ಮಕ್ಕಳನ್ನ ಕೊಟ್ಬಿಡ್ತೀವಿ. ಹಾಗಾಗಿ ನಾನು ಆಶ್ರಮಕ್ಕೆ ಹೋದಾಗ ನಾನು ವಿಡಿಯೋ ಮಾಡೋಕೆ ಅನ್ನಿಸ್ತಿಲ್ಲ. ಅವರು ಬೇಜಾರಿನ ಕಥೆಗಳು, ಒಬ್ಬೊಬ್ರದ್ದು ಒಂದೊಂದು ಥರ ವಿಚಿತ್ರವಾಗಿದೆ. ನನ್ನ ಹತ್ರ ಅಷ್ಟಿತ್ತು, ನಾನು ಹಂಗೆ ಬರ್ದೆ, ನಾನು ಹಿಂಗೆ ಬರ್ದೆ ಅಂತ ಹೇಳ್ತಾರೆ. ಇದು ಏನು ಅಂತಂದರೆ ಜೀವನನೇ ಅಷ್ಟು. ಒಂದು ಕಾಲಘಟ್ಟದಲ್ಲಿ ನಾವು ಚೆನ್ನಾಗಿ ದುಡ್ದು ಸೇಕರಣೆ ಮಾಡಿ ಇಟ್ಕೊಂಡಿರ್ತೀವಿ. ಇನ್ನೊಂದು ಕಾಲಘಟ್ಟದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಮೆನ್ಷನ್ ಮಾಡಕ್ ಆಗೋದಿಲ್ಲ. ಇದು ಹಣೆ ಬರೋ ಗ್ರಾಹಕರ ಡಿಪೆಂಡ್ ಆಗುತ್ತೆ. ಅವ್ರ ಹಣೆ ಬರೋನೋ ಅಥವಾ ಮಕ್ಕಳ ಹಣೆ ಬರೋನೋ ಗೊತ್ತಿಲ್ಲ, ಯಾರ ಮೇಲೆ ಹೋಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಅಕಸ್ಮಾತ್ ವಯಸ್ಸಾದವರು ಇದ್ದಾರೆ ಮನೆಯಲ್ಲಿ ಅಂತ ಅಂದ್ರೆ ಮಕ್ಕಳೇ ಒಂಚೂರು ನಂದಲ್ಲ ಅಂತ ಇಟ್ರೆ ನಿಮ್ಗೂ ಸಮಸ್ಯೆ ಆಗೋದಿಲ್ಲ. ಅದು ನಾಳೆ ದಿನ ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ಇನ್ನೊಂದು ಖರ್ಚಿಗಾಗ್ಲಿ ನಿಮಗೆ ಅನುಕೂಲಕ್ಕೆ ಬರುತ್ತೆ. ತುಂಬಾ ಕೇರ್ಲೆಸ್ ಮಾಡಬೇಡ್ರಿ ವಯಸ್ಸಾದವ್ರನ್ನ. ಇವಾಗಂತೂ ಅವರೇ ಪುಣ್ಯವಂತರು. 60 ವರ್ಷ 70 ವರ್ಷ, ಈಗ ನಮ್ಮ ಅಮ್ಮನ 75 ಮೇಲಾಗಿದೆ. ಅವರೇ ಪುಣ್ಯವಂತರು, ಅಷ್ಟು ವಯಸ್ಸಿದೆ. ನಾವಂತೂ ನಮ್ಗೆ ಗೊತ್ತಿಲ್ಲ. ಇರೋ ಅಷ್ಟು ದಿವಸ ಒಳ್ಳೇದನ್ನೇ ಮಾಡೋಣ. ಒಳ್ಳೇದನ್ನೇ ಬಾಯಲ್ಲಿ ಒಳ್ಳೆ ಮಾತೆ ಬರಲಿ. ಏನೋ ಒಂದು ಕೋಪ ಬರುತ್ತೆ ಎಲ್ಲರಿಗೂ, ಬೈದ್ಬಿಟ್ಟು ಮತ್ತೆ ಮಾತಾಡಿಸ್ಲಿ. ಅವ್ರೇನು ಮರ್ತೋಗ್ತಾರೆ, ಅವ್ರೇನು ವಯಸ್ಸಾದವರು. ಹಂಗಂದ್ಬಿಟ್ಟು ಅದನ್ನೇ ಇದನ್ನು ಮಾಡ್ಕೋಬೇಡ್ರಿ, ಬೈಯೋದನ್ನೇ ರೂಢಿನೂ ಮಾಡ್ಕೋಬೇಡ್ರಿ. ಎಲ್ಲರೂ ಅವರಲ್ಲೂ ಇರಬೇಕು. ಏನನ್ನ ಅಂದ್ರೂ ನಮ್ಮ ಮಕ್ಕಳು ತಾನೇ ಬಿಡು ಅನ್ಕೋಬೇಕು. ಸೊಸೈಟಿರಾಗಲಿ ಯಾರನ್ನಾಗಲಿ ದ್ವೇಷ ಸಾಧಿಸ್ಬಾರ್ದು. ದ್ವೇಷ ಅಂತ ಅಂದರೆ ಮಾತ್ರ ಅದು ಒಂದು ಕ್ಯಾನ್ಸರ್ ಕಾಯಿಲೆ ಇದ್ದಂಗೆ. ದ್ವೇಷನ ಯಾರು ಇಟ್ಕೋಬಾರ್ದು. ಯಾವಾಗ ಓಪನ್ ಹಾರ್ಟ್ ಆಗಿರಬೇಕು. ವಯಸ್ಸಾದವ್ರ ಬಗ್ಗೆ ಒಂದು ಸ್ವಲ್ಪ ಅವರು ಶೇರ್ ಮಾಡಿ ಇಟ್ಕೋಬೇಕು. ನಾವು ಮಕ್ಕಳಾದವರು ಅವ್ರಿಗೊಂಚೂರು ಇಟ್ಟಿದ್ರೆ ನಾಳೆ ದಿನ ಅನುಕೂಲ ಆಗುತ್ತೆ, ನಮಗೆ ಶ್ರಮ ಬರೋದಿಲ್ಲ. ಮತ್ತೆ ಬೇರೆಯವರು ಅವ್ರ ಮನೆ ತೂತು ನಾವೇನ ನೋಡ್ಲಿಲ್ಲ ಅಂತ ಅಂದಾಗ ನಾವು ಇಬ್ರಿಲ್ಲಿ ನಮ್ಮ ಮಕ್ಕಳು ನಾವು ಆಡ್ಕೊಳ್ಳೋರ್ ಬಾಯಿಗೆ ಕಡಲೆ ಆಗ್ಬಾರ್ದು. ಅದಕ್ಕೋಸ್ಕರ ನಾನು ಇವತ್ತು ವಯಸ್ಸಾದವ್ರ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅನ್ನಿಸ್ತು ಸ್ನೇಹಿತರೆ. ನಾನು 5-6 ದಿನದಿಂದ ಹಾಸ್ಪಿಟ್ಲಲ್ಲಿದ್ದೆ. ಇವಾಗ ಹಾಸ್ಪಿಟ್ಲಿಂದ ಬಂದಿದ್ದೀನಿ. ಇವ್ರದ್ದು ಸ್ನಾನ ಆಗಿದೆ, ಇವ್ರನ್ನ ಬಿಟ್ಬಿಟ್ಟು ಇವಾಗ ನಾನು ಸ್ನಾನಕ್ಕೆ ಹೋಗ್ಬೇಕು ಸ್ನೇಹಿತರೆ. ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟೆ ಮಾಡಿದೆ. ನಾನು ಹಾಸ್ಪಿಟ್ಲಲ್ಲೂ ವಿಡಿಯೋ ಮಾಡಿಲ್ಲ. ಅಲ್ಲಿ ಒಬ್ಬಳೇ ಇದ್ದು
ಹಂಗಾಗಿ ನನಗೆ ಸಮಯ ಸಿಗಲಿಲ್ಲ, ಹಾಸ್ಪಿಟ್ಲಲ್ಲಿ ಮಾಡಲಿಲ್ಲ. ಹಾಸ್ಪಿಟ್ಲಿಂದ ಕರ್ಕೊಬಂದು ಮಾಡ್ತಾ ಇದ್ದೀನಿ. ಎಲ್ಲ ವಯಸ್ಸಾದವರು ಒಂದಲ್ಲ ಒಂಥರ ಸಮಸ್ಯೆ ಇದ್ದೇ ಇರುತ್ತೆ, ಅಥವಾ ಅವ್ರಿಗೆ ಯಾರು ಹಿಡಿಸೋದಿಲ್ಲ ಅಂತ ಏನಾದ್ರು ಅಂತಾರೆ, ಸುಮ್ಮನೆ ಏನಾದ್ರು ಅಂತಾರೆ, ವಯಸ್ಸಾದವರು ಸುಮ್ಮನೆ ಇರಲ್ಲ ಹಂಗಂದ್ಬಿಟ್ಟು ನಾವು ತಲೆ ಕೆಡಿಸ್ಕೋಬಾರ್ದು. ಅವರು ಸೈಲೆಂಟ್ ಆಗಿರ್ಬೇಕು. ನಾನು ಅದಕ್ಕೆ ಈ ವಿಡಿಯೋನ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.